ಹಾಗೂ ಮನೆ ಕೆಲಸದವರಿಂದ ಬಿಜೆಪಿ ಮುಖಂಡನಿಗೆ ಗಾಳ ಹಾಕಲಾಗಿತ್ತಾ ಎನ್ನುವ ವಿಚಾರಗಳು ಕೂಡ ಬಯಲಾಗ್ತಾ ಇದೆ. ಪರಿಚಯ ಆಗ್ತಿದ್ದಂತೆಯೇ ಶ್ವೇತಾಗೆ ಮೈಸೂರು ಪಾಕ್ ನೀಡಿದ್ದ ವರ್ತೂರು ಪ್ರಕಾಶ್ ಎನ್ನುವ ಅಂಶಗಳು ಇದೀಗ ಬಯಲಾಗ್ತಾ ಇದೆ. ಪರಿಚಯ ಆಗ್ತಾ ಇದ್ದಂತೆಯೇ ಶ್ವೇತಾಗೆ ಮೈಸೂರು ಪಾಕ್ ನೀಡಿದ ಮುಖಂಡ, ಹೀಗಾಗಿ ಅವರ ಹೆಸರನ್ನ ಮೈಸೂರು ಪಾಕ್ ಅಂತಲೇ ಸೇವ್ ಮಾಡಿದ್ರಂತೆ ಶ್ವೇತಾ. ಪದೇ ಪದೇ ಮೀಟಿಂಗ್ ಮಾಡಿ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಲು ಒಪ್ಪಿಸಿದ್ರು ಎನ್ನುವ ಅಂಶಗಳು ಕೂಡ ಗೊತ್ತಾಗ್ತಾ ಇದೆ. ಬಿಸ್ನೆಸ್ ವಿಚಾರವಾಗಿಯೇ ಅಂತ ಮೈಸೂರಿಗೆ ಹೋಗ್ತಿದ್ರಂತೆ ಶ್ವೇತಾ. ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ತಾರ್ ಕೂಡ ಪಡೆದಿದ್ರಂತೆ ಶ್ವೇತಾ ಗೌಡ. ಅಷ್ಟೊತ್ತಿಗಾಗ್ಲೇ ದೂರು ದಾಖಲಿಸಿ ಶ್ವೇತಾ ಟ್ರೇಸ್ ಮಾಡಿದ್ರು ಖಾಕಿ ಪಡೆ. ಶ್ವೇತಾ ಗೌಡ ಹಾಗೂ ಮನೆ ಕೆಲಸದವರಿಂದ ಬಿಜೆಪಿ ಮುಖಂಡನಿಗೆ ಗಾಳ ಹಾಕಲಾಗ್ತಾ ಇತ್ತ. ಪರಿಚಯ ಆಗ್ತಿದ್ದಂತೆ ಶ್ವೇತಾಗೆ ಮೈಸೂರು ಪಾಕ್ ಅನ್ನ ಕೊಟ್ಟಿದ್ರಂತೆ ಆ ಮುಖಂಡ. ಹಾಗಾದ್ರೆ ಆ ಮುಖಂಡ ಯಾರು? ಹೀಗಾಗಿ ಅವರ ಹೆಸರನ್ನ ಮೈಸೂರು ಪಾಕ್ ಅಂತಲೇ ಸೇವ್ ಮಾಡ್ಕೊಂಡಿದ್ರಂತೆ ಶ್ವೇತಾ. ಯಾವಾಗ ಪದೇ ಪದೇ ಮೀಟಿಂಗ್ ಮಾಡಿ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಕೂಡ ಒಪ್ಪಿಸ್ತಾ ಇದ್ರಂತೆ. ನಂತರ ಫೇಸ್ಬುಕ್ ಮೂಲಕ ಆತನನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ ಶ್ವೇತಾ. ಈ ಎಲ್ಲಾ ವಿಚಾರಗಳು ಕೂಡ ಇದೀಗ ಬಯಲಾಗ್ತಾ ಇದೆ. ಯಾವಾಗ ಶ್ವೇತಾ ಗೌಡ ಅವರು ಒಂದು ವಂಚನೆ ಕೇಸಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ, ಆಗ್ಲೂ ಕೂಡ ಅವರು ಸಾಕಷ್ಟು ವಿಚಾರಗಳನ್ನ ಬಹಿರಂಗ ಪಡಿಸಿರ್ತಾರೆ. ನನಗೆ ವರ್ತೂರು ಪ್ರಕಾಶ್ ಅವರು ಫ್ರೆಂಡ್, ಅವರ ಪರಿಚಯ ಇದೆ ಅಂತ ಹೇಳಿ ಈಕೆ ಬಾಯ್ ಬಿಟ್ಟಿರ್ತಾರಂತೆ. ನಂತರ ಈ ವಿಚಾರ ವರ್ತೂರು ಪ್ರಕಾಶ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿತ್ತು. ಆ ಬಳಿಕ ವರ್ತೂರು ಪ್ರಕಾಶ್ ಅವರನ್ನ ಕೂಡ ಕರ್ಕೊಂಡು ಬಂದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ. ವಿಚಾರಣೆ ನಡೆಸುವ ವೇಳೆ ಅವರು ಕೂಡ ಹಲವು ವಿಚಾರಗಳನ್ನ ಬಹಿರಂಗ ಪಡಿಸ್ತಾರೆ. ಒಂದು ಮೇನ್ ವಿಚಾರ ಏನು ಅಂತ ಅಂದ್ರೆ, ಶ್ವೇತಾ ಗೌಡ ಬಳಿ ಇದ್ದ ಚಿನ್ನಾಭರಣಗಳೆಲ್ಲವೂ ವರ್ತೂರು ಪ್ರಕಾಶ್ ಅವರು ತಮ್ಮ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರ ಮೈ ಮೇಲೂ ಕೂಡ ಸಾಕಷ್ಟು ಚಿನ್ನಾಭರಣಗಳು ಪತ್ತೆ ಆಗುತ್ತೆ. ಅದು ಕೂಡ ಶ್ವೇತಾ ಬಳಿ ಇದ್ದ ಚಿನ್ನಾಭರಣಗಳೇ ವರ್ತೂರು ಪ್ರಕಾಶ್ ಅವರ ಮೈ ಮೇಲೆ ಹೇಗೆ ಬಂತು ಎನ್ನುವ ವಿಚಾರಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿತ್ತು. ಈ ಎಲ್ಲಾ ವಿಚಾರಗಳು ಆಗ್ತಾ ಇರುವ ಹೊತ್ತಲ್ಲೇ ಪೊಲೀಸರು ವರ್ತೂರು ಪ್ರಕಾಶ್ ಅವರನ್ನ ಕರೆಸಿ ವಿಚಾರಣೆ ನಡೆಸಿದ ವೇಳೆ ಅವ್ರು ಹೇಳ್ತಾರೆ, ನಾನು ಎಲ್ಲಾ ಚಿನ್ನಾಭರಣಗಳನ್ನ ವಾಪಸ್ ಕೊಟ್ಟಿದ್ದೀನಿ, ನಂದೇನು ತಪ್ಪಿಲ್ಲ ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ. ಆ ಬಿಜೆಪಿ ಮುಖಂಡನನ್ನ ವರ್ತೂರು ಟಾರ್ಗೆಟ್ ಮಾಡಿದ್ದೇಕೆ? ವರ್ತೂರು ಪ್ರಕಾಶ್ಗೂ ಬಿಜೆಪಿ ಮುಖಂಡನಿಗೂ ಏನಾದ್ರೂ ಲಿಂಕ್ ಇದೆಯಾ ಎನ್ನುವ ವಿಚಾರಗಳು ಇದೀಗ ಬಯಲಾಗ್ತಾ ಇರುವಂತದ್ದು. ವರ್ತೂರು ಪ್ರಕಾಶ್ಗೂ ಬಿಜೆಪಿ ಮುಖಂಡನಿಗೂ ಲಿಂಕ್ ಏನು ಅನ್ನೋದು ಇದೀಗ ಪ್ರಶ್ನೆಯಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಆ ಬಿಜೆಪಿ ಮುಖಂಡ ವರ್ತೂರು ಪ್ರಕಾಶ್ ಮಧ್ಯೆ ಟಿಕೆಟ್ ಫೈಟ್ ನಡೀತಾ ಇತ್ತಂತೆ. 2023ರ ಕೋಲಾರ ಟಿಕೆಟ್ಗಾಗಿ ಇಬ್ಬರಿಂದಲೂ ಕೂಡ ಪೈಪೋಟಿ ನಡೆದಿತ್ತು. ಆ ಬಿಜೆಪಿ ಮುಖಂಡನನ್ನ ವರ್ತೂರು ಟಾರ್ಗೆಟ್ ಮಾಡಿದ್ದೇಕೆ ಎನ್ನುವ ಅಂಶಗಳು ಯಾವಾಗ ಬಯಲಾಯಿತು, ವರ್ತೂರು ಪ್ರಕಾಶ್ಗೂ ಬಿಜೆಪಿ ಮುಖಂಡನಿಗೂ ಲಿಂಕ್ ಇರೋದಾದ್ರೂ ಏನು, ಯಾಕೆ ಶ್ವೇತಾಳನ್ನ ಬಳಸ್ಕೊಂಡ್ರು ಈ ವಿಚಾರವಾಗಿ ಅಂತ ನಾವು ನೋಡೋದಾದ್ರೆ, ಈ ಎಲ್ಲ ಅಂಶಗಳನ್ನ ನೋಡ್ತಾ ಇದ್ರೆ ನಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಆ ಬಿಜೆಪಿ ಮುಖಂಡ ವರ್ತೂರು ಪ್ರಕಾಶ್ ಮಧ್ಯೆ ಟಿಕೆಟ್ ಫೈಟ್ ಏರ್ಪಟ್ಟಿತ್ತಂತೆ. 2023ರ ಕೋಲಾರ ಟಿಕೆಟ್ಗಾಗಿ ಇಬ್ಬರ ನಡುವೆ ಪೈಪೋಟಿ ಎದುರಾಗಿತ್ತು. ಹಾಗಾಗಿ ಹೇಗಾದ್ರೂ ಮಾಡಿ ಆತನನ್ನ ಬಲೆಗೆ ಬೀಳಿಸ್ಕೊಳ್ಬೇಕು ಅಂತ ಹೇಳಿ ವರ್ತೂರು ಪ್ರಕಾಶ್ ಶ್ವೇತಾ ಗೌಡಳನ್ನ ಅಸ್ತ್ರವಾಗಿ ಬಳಸಿಕೊಂಡ್ರಾ ಎನ್ನುವ ವಿಚಾರಗಳನ್ನ ಕೂಡ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ವರ್ತೂರು ಪ್ರಕಾಶ್ಗೂ ಬಿಜೆಪಿ ಮುಖಂಡನಿಗೂ ಏನ್ ಲಿಂಕು ಅಂತ ನಾವು ಕೂಡ ಪ್ರಶ್ನೆ ಮಾಡ್ತಾ ಇದ್ವಿ. ಹಾಗಾದ್ರೆ ಇಬ್ಬರಿಗೂ ಲಿಂಕ್ ಶುರುವಾಗಿದ್ದು ಎಲ್ಲಿಂದ ಅಂತಾದ್ರೆ, ಕೋಲಾರದ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ವಿಚಾರವಾಗಿ ಇಬ್ಬರ ನಡುವೆ ಪೈಪೋಟಿ ಇತ್ತಂತೆ. ನನಗೆ ಟಿಕೆಟ್ ಕೊಡಬೇಕು ಅಥವಾ ಅವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಈ ವಿಚಾರವಾಗಿ ಟಿಕೆಟ್ ಮಧ್ಯೆ ಫೈಟ್ ನಡೆದಿದೆ. 2023ರ ಕೋಲಾರ ಟಿಕೆಟ್ಗಾಗಿ ಇಬ್ಬರಿಂದಲೂ ಕೂಡ ಪೈಪೋಟಿ ನಡೆದಿತ್ತಂತೆ. ಹಾಗಾಗಿ ಹೇಗಾದ್ರೂ ಮಾಡಿ ಆತನನ್ನ ಬಲೆಗೆ ಬೀಳಿಸಬೇಕು ಅಂತ ಹೇಳಿ ಶ್ವೇತಾ ಗೌಡಳನ್ನ ಅಸ್ತ್ರವಾಗಿ ಬಳಸ್ಕೊಂಡ್ರ ವರ್ತೂರು ಪ್ರಕಾಶ್ ಎನ್ನುವ ಒಂದು ವಿಚಾರವನ್ನ ಕೂಡ ನಾವು ಪ್ರಸ್ತಾಪ ಮಾಡಬೇಕಾಗುತ್ತೆ. ಇಷ್ಟು ದಿನ ಶ್ವೇತಾ ಗೌಡ ತನ್ನ ಸ್ನೇಹಿತೆ, ನಾನು ವರ್ತೂರು ಪ್ರಕಾಶ್
ಅವರ ಸ್ನೇಹಿತೆ ಅಂತ ಹೇಳಿ ಆಕೆಯೂ ಕೂಡ ಯಾವುದೇ ಸಾಮಾನ್ಯ ವ್ಯಕ್ತಿಗಳನ್ನ ಆಕೆ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ವಂತೆ, ಎಲ್ಲ ರಾಜಕೀಯ ಮುಖಂಡರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂತಿದ್ರಂತೆ. ಅಲ್ಲದೆ ಅವರ ಹೆಸರುಗಳನ್ನ ವಿಭಿನ್ನ ಸ್ವೀಟ್ಗಳ ಹೆಸರು ತರ ಅವರ ಹೆಸರುಗಳನ್ನ ಸೇವ್ ಮಾಡ್ಕೋತಾ ಇದ್ರಂತೆ ಶ್ವೇತಾ ಗೌಡ. ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದ ಹೊತ್ತಲ್ಲೇ ಪೊಲೀಸರು ಕೂಡ ತನಿಖೆಯನ್ನ ನಡೆಸಿ ವರ್ತೂರು ಪ್ರಕಾಶ್ ಅವರನ್ನ ಕೂಡ ಠಾಣೆಗೆ ಕರೆಸಿ ಒಂದು ವಿಚಾರಣೆಯನ್ನ ನಡೆಸ್ತಾರೆ. ಆಗ ಅವರು ಕೂಡ ಒಂದು ಸಾಕಷ್ಟು ಅಂಶಗಳನ್ನ ಹೇಳಿರ್ತಾರೆ, ಇಲ್ಲ ನಾನು ಈ ರೀತಿ ಎಲ್ಲ ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿ.